ಮ್ಯೂಸಿಕ್, ಸೌಂಡ್ ಎಫೆಕ್ಟ್ ಮತ್ತೆ ಮಾತು, ಈ ಮೂರು ಎನಿ ಕಾಂಟೆಂಟ್ನ ಉಪ್ಪು ಹುಳಿ ಖಾರ ಅಂತ ಹೇಳ್ಬೋದು. ನೀವೊಬ್ರು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ನೀವೊಬ್ಬ ಫಿಲ್ಮ್ ಮೇಕರ್ ಆಗಿರಲಿ, ಮ್ಯೂಸಿಷಿಯನ್ ಆಗಿರಲಿ, ಪಾಡ್ಕಾಸ್ಟರ್ ಆಗಿರಲಿ, ದಿಸ್ ಲಿಟಲ್ ಡಿವೈಸ್ ಈಸ್ ಯುವರ್ ಆಲ್ ಇನ್ ಒನ್ ಸೊಲ್ಯೂಷನ್ ಫಾರ್ ಕ್ರಿಸ್ಟಲ್ ಕ್ಲಿಯರ್ ಆಡಿಯೋ. ಮತ್ತೆ ಇದನ್ನ ಯೂಸ್ ಮಾಡೋದು ತುಂಬಾ ಸಿಂಪಲ್. ನಿಮಗೆ ಯಾವುದೇ ಸೌಂಡ್ ಇಂಜಿನಿಯರ್ ಸ್ಕಿಲ್ ಕೂಡ ಬೇಕಾಗಿಲ್ಲ. ಅಂಡ್ ರೈಟ್ ನೌ ನೀವು ನನ್ನ ಮಾತನ್ನ ಕೇಳಿಸ್ಕೊತಿರೋದು ಇದ್ರಲ್ಲೇ. ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ ದಿಸ್ ಲಿಟಲ್ ಬೇಸ್ಡ್ Zoom H1 Essential, ಕಾಂಪ್ಯಾಕ್ಟ್ ಬಟ್ ಯೆಟ್ ಪವರ್ಫುಲ್ ರೆಕಾರ್ಡರ್. ನೀವು ಇದನ್ನ ಆಡಿಯೋ ರೆಕಾರ್ಡರ್ ಕೂಡ ಯೂಸ್ ಮಾಡಬಹುದು, ಮತ್ತೆ USB ಮೈಕ್ ಕೂಡ ಯೂಸ್ ಮಾಡಬಹುದು. ಇಂಡೋರ್ ಆಗಿರಲಿ, ಔಟ್ಡೋರ್ ಆಗಿರಲಿ, ಎಲ್ಲಾ ಕಡೆ ನೀವು ಇದನ್ನ ಈಸಿಯಾಗಿ ಯೂಸ್ ಮಾಡಬಹುದು. ಟ್ರಸ್ಟ್ ಮೀ, ಇಟ್ಸ್ ಅ ಟೋಟಲ್ ಗೇಮ್ ಚೇಂಜರ್. ಇದು ಇಷ್ಟೊಂದು ಸ್ಪೆಷಲ್ ಯಾಕೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಬಟ್ ಡೋಂಟ್ ವರಿ, ಇದು ಬೋರಿಂಗ್ ರಿವ್ಯೂ ಅಂತೂ ಅಲ್ಲ. ಸ್ಪೆಕ್ಸ್ ಮತ್ತೆ ಫೀಚರ್ಸ್ ಆಫ್ ಫೈನ್, ಅದು ನಿಮಗೆ ಆನ್ಲೈನ್ ಕೂಡ ಸಿಗುತ್ತೆ. ಬಟ್ ನನಗೆ ಇದು ಹೇಗೆ ವರ್ಕ್ ಆಗುತ್ತೆ, ಯಾರಿಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಎಂಡ್ ಆಫ್ ದಿ ಡೇ ಇಟ್ಸ್ ನಾಟ್ ಅಬೌಟ್ ಫ್ಯಾನ್ಸಿ ಸ್ಪೆಕ್. ನಿಮ್ಮ ಕ್ರಿಯೇಟಿವ್ ವರ್ಕ್ ಫ್ಲೋ ಅಲ್ಲಿ ಇದು ಹೇಗೆ ಫಿಟ್ ಆಗುತ್ತೆ ಅನ್ನೋದು ಮುಖ್ಯ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಡೂಯಿಂಗ್ ಟುಡೇ. ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಡೆಮೋಸ್ ಜೊತೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂಡ್ ಯೆಸ್, ಯು ಆರ್ ವಾಚಿಂಗ್ ಕಂಟ್ರೋಲ್ ವಿ. ಐ ಆಮ್ ವಿನಯ್, ಮ್ಯೂಸಿಕ್ ಪ್ರೊಡ್ಯೂಸರ್, ಕಂಪೋಸರ್, ಸೌಂಡ್ ಇಂಜಿನಿಯರ್. ಆಲ್ಸೋ ಐ ಟೀಚ್ ಮ್ಯೂಸಿಕ್ ಪ್ರೊಡಕ್ಷನ್. ಈ ಚಾನಲ್ ಅಲ್ಲಿ ನೀವು ಮ್ಯೂಸಿಕ್ ಮತ್ತೆ ಸೌಂಡ್ ರಿಲೇಟೆಡ್ ವಿಡಿಯೋಸ್ ನ ನೋಡಬಹುದು. ಪ್ರೊಡಕ್ಷನ್ ಟಿಪ್ಸ್, ಕ್ರಿಯೇಟಿವ್ ಎಕ್ಸ್ಪೆರಿಮೆಂಟ್ ಎಲ್ಲನೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇದ್ರೆ ಪ್ಲೀಸ್ ಮೇಕ್ ಶೋರ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಅಂಡ್ ಜಾಯಿನ್ ದ ಕಂಟ್ರೋಲ್ ವಿ ಫ್ಯಾಮಿಲಿ. ಶುರು ಮಾಡೋದಕ್ಕೂ ಮುಂಚೆ ಲೆಟ್ ಮಿ ಟೆಲ್ ಯು, ದಿಸ್ ಇಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್. ನಾನೇ ಇದನ್ನ ಖುದ್ದಾಗಿ ಅಮೆಝಾನ್ ಅಲ್ಲಿ ಬೈ ಮಾಡಿ ಯೂಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಏನೇ ಹೇಳ್ತಾ ಇದ್ರು ಅದು ನನ್ನ ಹಾನೆಸ್ಟ್ ಒಪಿನಿಯನ್ ಆಗಿರುತ್ತೆ. ಸೊ ಡಿಲೇ ಮಾಡ್ದಲೆ ಲೆಟ್ಸ್ ಝೂಮ್ ಇನ್. ಬಾಕ್ಸ್ನ ಒಳಗಡೆ ಜಸ್ಟ್ ದ ಎಸೆನ್ಷಿಯಲ್, ಈ ರೆಕಾರ್ಡರ್ ಮತ್ತೆ ಸ್ವಲ್ಪ ಪೇಪರ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಫಸ್ಟ್ ಇಂಪ್ರೆಷನ್ನ ಹೇಳಬೇಕು ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಆಗಿದೆ, ಲೈಟ್ ವೆಯ್ಟ್ ಆಗಿದೆ, ಸ್ಲೀಕ್ ಆಗಿರೋ ಬ್ಲ್ಯಾಕ್ ಡಿಸೈನ್ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಬಾಡಿ ಇದೆ, ಮತ್ತೆ ಬ್ರೈಟ್ ಆಗಿರುವಂಥ OLED ಡಿಸ್ಪ್ಲೇ ಸ್ಕ್ರೀನ್ನ ಕೊಟ್ಟಿದ್ದಾರೆ. ಅದು ನಿಮಗೆ ಔಟ್ಡೋರಲ್ಲೂ ಕೂಡ ಬ್ರೈಟ್ ಆಗಿ ಕಾಣುತ್ತೆ. ಈ Zoom H1 Essential ಮುಂಚೆ H1N ಅಂತ ಬರ್ತಾ ಇತ್ತು, ಅದ್ರ ಸಕ್ಸೆಸರ್ ಅಂತ ಹೇಳ್ಬೋದು. ಇದು Zoom ಅವರ ಎಸೆನ್ಷಿಯಲ್ ಸೀರೀಸ್ನ ಲೈನಪ್ ಆಗಿದೆ. H1, H4, H6 ಈ ಥರ ನಿಮಗೆ ಸಿಗ್ತಾ ಹೋಗುತ್ತೆ. ಐ ಥಿಂಕ್ H4 ಮತ್ತು H6 ಅಲ್ಲಿ OLED ಸ್ಕ್ರೀನ್ ಬರೋದಿಲ್ಲ, ಅಲ್ಲಿ ಕಲರ್ಫುಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಕೀ ಫೀಚರ್ನ ಹೇಳಬೇಕು ಅಂದರೆ ಇದರಲ್ಲಿ ನೀವು 32 ಬಿಟ್ ಫ್ಲೋಟ್ ಆಡಿಯೋನ ರೆಕಾರ್ಡ್ ಮಾಡೋದು. ಅದರಲ್ಲಿ ನಿಮಗೆ ಕ್ಲಿಪ್ ಮತ್ತು ಡಿಸ್ಟರ್ಷನ್ ಆಗೋದಿಲ್ಲ. ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಡಿಯೋ ರೆಕಾರ್ಡರ್ನ ಜೊತೆಗೆ ಇದನ್ನು ನೀವು USB ಮೈಕ್ ಆಗಿ ನೀವು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ಸ್ಗೆ ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ಬೋದು. ಫ್ಲೆಕ್ಸಿಬಲ್ ಪವರ್ ಆಪ್ಷನ್ಸ್ ಇದೆ. ನೀವು ಇದನ್ನು 2 AAA ಬ್ಯಾಟರಿಯಿಂದ ಕೂಡ ರನ್ ಮಾಡ್ಬೋದು, ಅಥವಾ USB-C ಕೇಬಲಿಂದ ನಿಮ್ಮ ಮೊಬೈಲ್ ಚಾರ್ಜರ್ ಅಥವಾ ಪವರ್ ಬ್ಯಾಂಕ್ಸ್ನ ಇಟ್ಕೊಂಡು ರನ್ ಕೂಡ ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ದರೆ ಅದರಲ್ಲೂ ಕೂಡ ಇದನ್ನ ಪವರ್ ಅಪ್ ಮಾಡ್ಬೋದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಆಗಲೇ ಹೇಳಿದಾಗೆ ಇದೊಂದು ಪ್ಲಾಸ್ಟಿಕ್ ಬಾಡಿ ಆಗಿದೆ, ಸ್ವಲ್ಪ ಚೀಪ್ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಎಲ್ಲಿ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೂಪರ್ ಪೋರ್ಟಬಲ್ ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಡಿ ಇರೋದ್ರಿಂದ ಇದರಲ್ಲಿ ಹ್ಯಾಂಡ್ಲಿಂಗ್ ನಾಯ್ಸ್ ಬರುತ್ತೆ. ನೀವು ಇದನ್ನ ಫರ್ಮ್ ಆಗಿ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಸ್ವಲ್ಪ ನೀವು ಈ ಥರ ರಬ್ ಮಾಡೋಕ್ಕೆಲ್ಲ ಹೋದರೆ ಹ್ಯಾಂಡ್ಲಿಂಗ್ ನಾಯ್ಸ್ ತುಂಬ ಬರುತ್ತೆ. ನೀವು ಇದನ್ನು ಟ್ರೈಪಾಡ್ ಅಥವಾ ಮೈಕ್ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಥವಾ ನೀವು ಇದನ್ನು ಲ್ಯಾವೆಲ್ ಮೈಕಿಗೆ ಕನೆಕ್ಟ್ ಮಾಡಿ ಪಾಕೆಟಲ್ಲಿ ಇಟ್ಕೊಂಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಇನ್ಬಿಲ್ಟ್ ಮೈಕ್ನ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಮೇಕ್ ಶೋರ್ ಡೋಂಟ್ ರಬ್ ದ ಬಾಡಿ. ಐ ಮೀನ್ ಆ ಥರ ಅಲ್ಲ. ಬಟ್ ಓವರ್ ಆಲ್ ಈ ಪ್ರೈಸ್ ರೇಂಜ್ಗೆ ಇದು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು. ಕ್ರಿಸ್ಪ್ ಆಗಿರೋ OLED ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಎಷ್ಟು ಬ್ರೈಟ್ ಆಗಿದೆ ಅಂದರೆ ನಿಮಗೆ ಔಟ್ಡೋರಲ್ಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಚಿಕ್ಕ ಸ್ಕ್ರೀನ್ ಆಗಿದ್ರು ಡೀಟೇಲಿಂಗ್ ಆಗಿ ಎಲ್ಲ ಕ್ಲೀನ್ ಕಾಣುತ್ತೆ. ಚಿಕ್ಕದಾಗಿರೋ ಕ್ಲಿಕ್ಕಿ ಬಟನ್ಸ್ ನೋಡೋದಕ್ಕೆ ಸಿಗುತ್ತೆ. ಸ್ಟೀರಿಯೋ ಮತ್ತೆ ಮೋನೋ ಬಟನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಮೋನೋ ಮತ್ತೆ ಸ್ಟೀರಿಯೋ ಎರಡು ರೆಕಾರ್ಡ್ ಮಾಡ್ಬೋದು, ಡಿಪೆಂಡ್ ಆನ್ ಯುವರ್ ಕಾಂಟೆಂಟ್. ನೀವೇನಾದರೂ ಇನ್ಸ್ಟ್ರೂಮೆಂಟ್ಸ್ ರೆಕಾರ್ಡ್ ಮಾಡ್ತಾ ಇದ್ರೆ ಅಥವಾ ಇಂಟರ್ವ್ಯೂ ಮಾಡ್ತಾ ಇದ್ರೆ ಸ್ಟೀರಿಯೋನ ಯೂಸ್ ಮಾಡೋದು. ನೀವು ಡೂಯಿಂಗ್ ವಾಯ್ಸ್ ಓವರ್ಸ್ ಅಥವಾ ಒಬ್ಬರೇ ಮಾತಾಡ್ತಾ ಇದ್ರೆ ನಂತರ ಯು ಕ್ಯಾನ್ ಯೂಸ್ ದ ಮೋನೋ. ಇವಾಗ ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ ಅಂತ ಮೋನೋ ಯೂಸ್ ಮಾಡ್ತೇನೆ. ಇಫ್ ಐ ಯೂಸ್ ಸ್ಟೀರಿಯೋ ಅದು ನಿಮಗೆ ಎರಡು ಕಡೆನೂ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಈಗ ನಾನು ಸ್ಟೀರಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಟೀರಿಯೋದಲ್ಲಿ ನೋಡಿದ್ರೆ ನೋಡಿ, ನಿಮಗೆ ಈ ಥರ ಮೂವ್ ಮಾಡಿದ್ರೆ ಅದು ಲೆಫ್ಟ್ ರೈಟು ಪ್ಯಾನ್ ಕೂಡ ಆಗುತ್ತೆ. ಸೊ ಸ್ಟೀರಿಯೋ ಮೋಡ್ನ ಇನ್ಸ್ಟ್ರೂಮೆಂಟ್ SFX ಅಥವಾ ಇಂಟರ್ವ್ಯೂಗೆ ಯೂಸ್ ಮಾಡ್ಬೋದು. ಮೋನೋನ ವಾಯ್ಸ್ ಓವರ್ಸ್ ಅಥವಾ ಡಬ್ಬಿಂಗಿಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಲೋ ಕಟ್ ಬಟನ್ನ ಕೊಟ್ಟಿದ್ದಾರೆ. ಇದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಸ್ಪೆಷಲಿ ನೀವು ಔಟ್ಡೋರ್ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ, ತುಂಬ ವಿಂಡಿ ಕಂಡೀಷನ್ಸ್ ಇರಬೇಕಾದ್ರೆ ಲೋ ಎಂಡನ್ನ ಕಟ್ ಮಾಡೋದಕ್ಕೆ ಒಂದೊಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 2-3 ಆಪ್ಷನ್ ಸಿಗುತ್ತೆ. ಲೋ ಕಟ್ನ ಆಫ್ ಮಾಡೋದು, 80 ಹರ್ಟ್ಸ್ ಕಟ್ ಮಾಡ್ಬೋದು, ಇನ್ನೊಂದು 160 ಹರ್ಟ್ಸ್ ಮತ್ತೆ 240 ಹರ್ಟ್ಸ್. ನೀವೇನಾದ್ರು ಔಟ್ಡೋರಲ್ಲಿ ಇದು ತುಂಬ ವಿಂಡ್ ಇದೆ ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡಿ ವಾಯ್ಸ್ನ ರೆಕಾರ್ಡ್ ಮಾಡ್ಬೋದು. ಈಸಿ ಆಕ್ಸೆಸ್ಗೆ ಒಂದು ಡೆಡಿಕೇಟೆಡ್ ಟ್ರ್ಯಾಶ್ ಬಟನ್ನ ಕೂಡ ಕೊಟ್ಟಿದ್ದಾರೆ. ನೀವು ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ತಕ್ಷಣ ಅದನ್ನ ಡಿಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅದ್ ಬಿಟ್ರೆ ಒಂದು ಬಿಗ್ ರೆಕಾರ್ಡಿಂಗ್ ಬಟನ್ನ ಕೊಟ್ಟಿದ್ದಾರೆ. ಸ್ಟಾಪ್ ಬಟನ್ ಇದೆ, ಪ್ಲೇ ಅಂಡ್ ಪಾಸ್ ಬಟನ್ ಇದೆ. ಪ್ರೀವಿಯಸ್ ಟ್ರ್ಯಾಕ್ ಮತ್ತೆ ನೆಕ್ಸ್ಟ್ ಟ್ರ್ಯಾಕ್ ಹೋಗೋದಕ್ಕೆ ನಿಮಗೆ 2 ಡೆಡಿಕೇಟೆಡ್ ಬಟನ್ಸ್ನ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಸಿಂಪಲ್ ಅಂಡ್ ಹೆಲ್ಪ್ಫುಲ್. ಸೈಡ್ನಲ್ಲಿ ನಿಮಗೆ ಪವರ್ ಬಟನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅದಕ್ಕೆ ಒಂದು ಹೋಲ್ಡ್ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಬೇಸಿಕಲಿ ನೀವು ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಈ ಹೋಲ್ಡ್ ಫೀಚರ್ನ ಎನೇಬಲ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಬಟನ್ಸ್ ವರ್ಕ್ ಆಗೋದಿಲ್ಲ, ಅದು ಲಾಕ್ ಆಗಿರುತ್ತೆ. ಸೊ ನೀವು ಪಾಕೆಟಲ್ಲಿ ಇಟ್ಕೊಂಡಿದ್ರೆ ಅಥವಾ ನೀವು ಯಾರೋ ರೆಕಾರ್ಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಬೇರೆಯವ್ರಿಗೆ ಕೊಟ್ಟಿದ್ರೆ ಅವ್ರಿಗೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೇನೋ ಮಿಸ್ ಆಗಿ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟಾಪ್ ಆಗೋ ಆಪ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ದಿಸ್ ಹೋಲ್ಡ್ ಫೀಚರ್ ಈಸ್ ಗುಡ್.
ಒಂದು ಲೈನ್ ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಹೆಡ್ಫೋನ್ನ ಕನೆಕ್ಟ್ ಮಾಡಿ ಮಾನಿಟರ್ ಕೂಡ ಮಾಡ್ಬೋದು. ಮಾನಿಟರ್ ಮಾಡೋದಕ್ಕೆ ಒಂದು ವಾಲ್ಯೂಮ್ ನಾಬ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್. ನಿಮಗೆ ಮೈನ್ಯೂಟ್ ಆಗಿರುವಂಥ ಡೀಟೇಲಿಂಗ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಮಾಡ್ಕೋಬೋದು. ವಿನ್ ಇಟ್ ಇಸ್ ಟೂ ಮಚ್ ಯು ಕ್ಯಾನ್ ರೆಡ್ಯೂಸ್ ಇಟ್ ಅಂಡ್ ಮಾನಿಟರ್. ಮತ್ತೊಂದು ಸೈಡಲ್ಲಿ ಮೈಕ್ರೋ SD ಕಾರ್ಡ್ನ ಹಾಕೋದಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ 1 TB ವರೆಗೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಅಂದರೆ ದಿನಗಟ್ಟಲೆ ನೀವು ಯೋಚನೆ ಇಲ್ದಲೆ ರೆಕಾರ್ಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಒಂದು ಮೆನು ಬಟನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಫೀಚರ್ಸ್ನ ಚೇಂಜ್ ಮಾಡಬೇಕು ಅಂದರೆ ಆಡಿಯೋ ರೆಕಾರ್ಡಿಂಗ್ ಸೆಟ್ಟಿಂಗ್ಸ್ ಇರ್ಬೋದು, ಎಲ್ಲನೂ ನೀವು ಇದ್ರ ಮೂಲಕ ಮಾಡ್ಕೋಬೋದು. ಒಂದು USB-C ಪೋರ್ಟ್ ಕೂಡ ಇದೆ. ನೀವು ಇದನ್ನ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. USB ಮೈಕ ಯೂಸ್ ಮಾಡೋದಕ್ಕೆ, ಕಂಪ್ಯೂಟರ್ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಒಂದು ಲೈನ್ ಇನ್ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಲೈನ್ 11 ಮೈಕ್ಸ್ನ ಕೂಡ ರೆಕಾರ್ಡ್ ಮಾಡ್ಬೋದು, ಲೈಕ್ ಲೆವೆಲ್ ಮೈಕ್ಸ್, ಕಾಂಟ್ಯಾಕ್ಟ್ ಮೈಕ್ಸ್ನ ಯೂಸ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮೈಕ್ಸ್ ಅಂದರೆ ಏನು, ಅದನ್ನ ನಾನು ಮುಂದೆ ಫೀಲ್ಡ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಏರ್ ಪ್ರೆಷರ್ನ ರೆಕಾರ್ಡ್ ಮಾಡೋದಕ್ಕೆ ಮೈಕ್ರೋಫೋನ್ನ ಯೂಸ್ ಮಾಡ್ತೀವಿ. ಎನಿ ಆಬ್ಜೆಕ್ಟ್ನ ವೈಬ್ರೇಷನ್ ರೆಕಾರ್ಡ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಮೈಕ್ನ ಯೂಸ್ ಮಾಡ್ತೀವಿ. ಇದು ಒಂದು ಕಾಂಟ್ಯಾಕ್ಟ್ ಮೈಕ್. ನೀವು ಇದನ್ನ ಟೇಬಲ್ಗೆ ಇಟ್ಬಿಟ್ಟು ಅಥವಾ ಎನಿ ಯುಕ್ಯುಲೆಲೆ, ಗಿಟಾರ್ಗೆ ವೈಬ್ರೇಷನ್ ಬರುವಂಥ ಯಾವುದೇ ಆಬ್ಜೆಕ್ಟ್ಗೆ ಇಟ್ಬಿಟ್ಟು ಅದನ್ನ ಇದಕ್ಕೆ ಕನೆಕ್ಟ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ರೆಕಾರ್ಡಿಂಗ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಡಿಸೈನ್. ಹಿಂದೆಗಡೆ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ 2 AAA ಬ್ಯಾಟ್ರಿನ ಹಾಕೋದಕ್ಕೆ. ನೀವು ಇಲ್ಲಿ 2 AAA ಬ್ಯಾಟ್ರಿನ ಯೂಸ್ ಮಾಡಿ ಪವರ್ ಅಪ್ ಮಾಡ್ಬೋದು. ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಒಂದು ಮೆಟಲ್ 1/4 ಇಂಚ್ ಟ್ರೈಪಾಡ್ ಮೌಂಟ್ನ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ವೆರಿ ಯೂಸ್ಫುಲ್. ಒಂದು ಟ್ರೈಪಾಡ್ ಅಥವಾ ಎನಿ ಮೈಕ್ ಸ್ಟ್ಯಾಂಡ್ನ ಕನೆಕ್ಟ್ ಮಾಡೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಮುಂಚೆ H1 ಅಲ್ಲಿ ಇದು ಪ್ಲಾಸ್ಟಿಕ್ ಆಗಿತ್ತು. ಇಟ್ ವಾಸ್ ವೆರಿ ಸ್ಯಾಡ್. 2-3 ಸಲ ಯೂಸ್ ಮಾಡ್ತಿದ್ದಂಗೆ ಲೂಸ್ ಆಗ್ತಾ ಇತ್ತು ಅಥವಾ ಕಿತ್ತೋಗ್ತಾ ಇತ್ತು. ಇಟ್ಸ್ ಅ ವೆರಿ ಗುಡ್ ಅಪ್ಗ್ರೇಡ್ ಅಂತ ಹೇಳ್ಬೋದು. ಈ ಸಲ ಇದು ಮೆಟಲ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದು ಟ್ರೈಪಾಡ್ನ ಯೂಸ್ ಮಾಡಿದ್ದೀನಿ. ಸೊ ಇದರಿಂದ ನಿಮಗೆ ಹ್ಯಾಂಡ್ಲಿಂಗ್ ನಾಯ್ಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಇಟ್ಬಿಟ್ಟು ಆರಾಮಾಗಿ ಮಾತಾಡ್ಬೋದು, ಇಂಟರ್ವ್ಯೂಗಳನ್ನ ಮಾಡ್ಬೋದು, ಎನಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಕೂಡ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಅಥವಾ ನೀವು ಫಿಲ್ಮ್ನ ಶೂಟ್ ಮಾಡ್ತಾ ಇದ್ರೆ ಇದನ್ನ ನೀವು ಬೂಮ್ ಮೈಕ ಕೂಡ ಯೂಸ್ ಮಾಡ್ಬೋದು. ಫ್ರೇಮಿಂದ ಆಚೆ ಇಟ್ಬಿಟ್ಟು ಅಲ್ಲಿಂದ ಕೂಡ ರೆಕಾರ್ಡ್ ಮಾಡ್ಬೋದು ನೀವು. ಸೊ ದಿಸ್ ಮೌಂಟ್ ಈಸ್ ವೆರಿ ಹೆಲ್ಪ್ಫುಲ್ ನಿಮ್ಗೆ ಈ ಥರ ಹ್ಯಾಂಡ್ಲಿಂಗ್ ನಾಯ್ಸ್ನ ಅವಾಯ್ಡ್ ಮಾಡೋದಕ್ಕೆ. ಸ್ಟೋರೇಜ್ ಮತ್ತು ಪವರ್ ಬ್ಯಾಕಪ್ ಬಗ್ಗೆ ಮಾತಾಡೋಣ. ಇದಕ್ಕೆ ನೀವು ಮೈಕ್ರೋ SD-XT ಕಾರ್ಡ್ನ ಯೂಸ್ ಮಾಡೋದು. ಅಪ್ ಟು 1 TB ವರೆಗೂ ಕೂಡ ನೀವು ಇದನ್ನು ಯೂಸ್ ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾರೆ. 1 TB ಅಂತ ಹೇಳಿದ್ರೆ ನೀವು ಗಂಟೆ ಅಲ್ಲ, ದಿನಗಟ್ಟಲೆ ರೆಕಾರ್ಡ್ ಈಸಿಯಾಗಿ ಮಾಡೋದು, ಯಾವುದೇ ರೀತಿ ತೊಂದರೆ ಇಲ್ಲದೆ. 2 AAA ಬ್ಯಾಟ್ರಿಯಿಂದ ನೀವು ಇದನ್ನು 10 hours ಆರಾಮಾಗಿ ರನ್ ಮಾಡೋದು. ಆಲ್ಸೋ ಇದರಲ್ಲಿ ಒಂದು ಫಂಕ್ಷನ್ ಇದೆ, ನೀವು ಬ್ಯಾಟ್ರಿ ಟೈಪ್ನ ಸೆಲೆಕ್ಟ್ ಮಾಡಿ ನೀವು ಪರ್ಫಾರ್ಮೆನ್ಸ್ನ ಕೂಡ ಮತ್ತು ಲೈಫ್ ಕೂಡ ಎಕ್ಸ್ಟ್ರಾ ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾನು ಇದಕ್ಕೆ ಆಲ್ಕಲೈನ್ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಚೆನ್ನಾಗುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ USB-C ಆಪ್ಷನ್ ಇರೋದ್ರಿಂದ ಮೊಬೈಲ್ ಚಾರ್ಜರ್ ಅಥವಾ ಪವರ್ ಬ್ಯಾಂಕ್ಸ್ ಇಂದ ಕೂಡ ನೀವು ಇದನ್ನ ಪವರ್ ಅಪ್ ಮಾಡ್ಬೋದು. ಏನೂ ಇಲ್ಲ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ USB ಕನೆಕ್ಟ್ ಮಾಡಿ ಕೂಡ ಇದನ್ನ ಪವರ್ ಅಪ್ ಮಾಡ್ಬೋದು. ಆಗ ನಿಮಗೆ ಯಾವುದೇ AAA ಬ್ಯಾಟ್ರಿ ಬೇಕಾಗಿರೋದಿಲ್ಲ. ಈಗ ಮೇನ್ ಥಿಂಗ್ ಆಡಿಯೋ ಫೀಚರ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇದರಲ್ಲಿ ನಿಮಗೆ ಕ್ರಿಸ್ಪ್ ಆಗಿರುವಂತಹ ಬಿಲ್ಟ್ ಇನ್ ಸ್ಟೀರಿಯೋ ಮೈಕ್ ನೋಡೋದಕ್ಕೆ ಸಿಗುತ್ತೆ. 90 ಡಿಗ್ರಿ ಇರೋ XY ಮೈಕ್ ಪ್ಯಾಟರ್ನ್ ಇದರಲ್ಲಿ ಡಿಸೈನ್ ಮಾಡಿದ್ದಾರೆ, ಸ್ಪೆಷಲಿ ಫಾರ್ ಸ್ಟೀರಿಯೋ ರೆಕಾರ್ಡಿಂಗ್. ಈ XY ಕಾನ್ಫಿಗರೇಷನ್ ನಿಮಗೆ ಸ್ಟೀರಿಯೋ ರೆಕಾರ್ಡಿಂಗ್ ಅಲ್ಲಿ ಫೇಸ್ನ ಅವಾಯ್ಡ್ ಮಾಡುತ್ತೆ. ನೀವು ಗಿಟಾರ್ ರೆಕಾರ್ಡ್ ಮಾಡ್ತಿದ್ರೆ, ತಬ್ಲಾ ರೆಕಾರ್ಡ್ ಮಾಡ್ತಾ ಇದ್ರೆ ನಿಮ್ಗೆ ಇದು ಯೂಸ್ ಆಗುತ್ತೆ. ಅಥವಾ ನೀವು ಫಾಲಿ ರೆಕಾರ್ಡ್ ಮಾಡ್ತಾ ಇದ್ರೆ ಈ XY ಪ್ಯಾಟರ್ನ್ನ 90 ಡಿಗ್ರಿ ಇರೋದು ತುಂಬ ಯೂಸ್ ಆಗುತ್ತೆ. ನಿಮಗೆ ಒಳ್ಳೆ ಸ್ಟೀರಿಯೋ ಇಮೇಜ್ ಸಿಗುತ್ತೆ. ಟ್ರೈನ್ ಪಾಸ್ ಆಗೋ ಸೌಂಡ್ ಇರ್ಬೋದು, ಎನಿಥಿಂಗ್ ನಿಮಗೆ ಸ್ಟೀರಿಯೋ ಇಮೇಜ್ ಬರೋದಕ್ಕೆ ಈ XY ಪ್ಯಾಟರ್ನ್ ತುಂಬ ಮುಖ್ಯ ಆಗುತ್ತೆ. ಇನ್ನು ಮೈಕ್ ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ಇದು ಕ್ಲಾಸಿಕ್ ಝೂಮ್ ಅವರ ಕ್ಲಾರಿಟಿ ಇರುವಂಥ ಮೈಕ್ರೋಫೋನ್. ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಪ್ರತಿಯೊಂದು ಆಡಿಯೋ ಹೈ ಕ್ವಾಲಿಟಿಯಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಆದರೆ ಒಂದೇ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಇದು ತುಂಬ ಸೆನ್ಸಿಟಿವ್ ಆಗಿರುವಂಥ ಮೈಕ್ರೋಫೋನ್, ಸ್ಪೆಷಲಿ ಫಾರ್ ಲೋ ಎಂಡ್ಸ್. ನಿಮಗೆ ಪ್ಲಾಸಿವ್ಸ್ ತುಂಬ ಬರುತ್ತೆ. ಅದಕ್ಕೆ ನಾವು ಥ್ರೂ ಔಟ್ ದ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ವೈಂಡ್ ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಈಗ ನೋಡಿ ಗೊತ್ತಾಗುತ್ತೆ ಮ್ಯಾಜಿಕ್ಕು, ತಕ 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 ತುಮ್ ಧೂಮ್ ತುಮ್ ತುಮ್ ತುಮ್. ಸೊ ಹಾಗಾಗಿ ಥ್ರೂ ಔಟ್ ದ ವಿಡಿಯೋ ನಾನು ಈ ವಿಂಡ್ಶೀಲ್ಡ್ನ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೆ. ಪ್ರೋ ಟಿಪ್, ನಿಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಬೇಕು ಅಂದರೆ ಮೈಕ್ ಪೊಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಯಿಂದ 6 ಇಂಚ್ ಮಿನಿಮಮ್ ಡಿಸ್ಟೆನ್ಸ್ನ ಇಟ್ಕೊಂಡ್ರೆ ಒಳ್ಳೆದು. ತುಂಬ ಹತ್ರನೂ ಬೇಡ, ತುಂಬ ದೂರನೂ ಬೇಡ. 6 to 10 ಇಂಚ್ ಇಸ್ ಐಡಿಯಲ್. ಮತ್ತು ಪೊಸಿಷನ್ ನನ್ನನ್ನು ಕೇಳಿದ್ರೆ ಆ ಥರ ಅಲ್ಲ. ನೀವು ನಿಮ್ಮ ಚೆಸ್ಟ್ ಹತ್ರ ಹೋಲ್ಡ್ ಮಾಡಿದ್ರೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸುತ್ತೆ. ತುಂಬ ಮೇಲೂ ಬೇಡ, ತುಂಬ ಕೆಳಗೂ ಬೇಡ. ಐ ಥಿಂಕ್ ಚೆಸ್ಟ್ ಈಸ್ ವೆರಿ ವೆರಿ ಡೀಸೆಂಟ್ ಪೊಸಿಷನ್ ಅಂತ ನಂಗೆ ಅನಿಸುತ್ತೆ. ಆಲ್ಸೋ ಇಫ್ ಪಾಸಿಬಲ್ ನೀವು ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಈ ಥರ ಲೈವ್ ಮಾನಿಟರಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಏನಾದರೂ ಪಾಪ್ಸ್ ಅಥವಾ ಮಿಸ್ಟೇಕ್ಸ್ ಆದರೆ ನಿಮಗೆ ಗೊತ್ತಾಗುತ್ತೆ. 3.5 ಲೈನ್ ಇನ್ಪುಟ್ ಇರೋದ್ರಿಂದ ನೀವು ಎಕ್ಸ್ಟರ್ನಲ್ ಮೈಕ್ಸ್ನ ಈಸಿಯಾಗಿ ಕನೆಕ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಲ್ಯಾವೆಲ್ ಮೈಕ್ಸ್ನ ಯೂಸ್ ಮಾಡ್ಬೋದು. ಬಟ್ ಒಂದು ಪ್ರಾಬ್ಲಮ್ ಅಂದರೆ ಇದಕ್ಕೆ XLR ಇನ್ಪುಟ್ ಇಲ್ಲ. ಅಫ್ಕೋರ್ಸ್ ಈ ಪ್ರೈಸ್ ರೇಂಜಲ್ಲಿ ನೀವು ಕಾಂಟ್ ಎಕ್ಸ್ಪೆಕ್ಟ್ XLR ಇನ್ಪುಟ್. XLR ಇನ್ಪುಟ್ ಇದ್ದಿದ್ರೆ ನೀವು ಬೇರೆ ಬೇರೆ ಮೈಕ್ಸ್, ಡೈನಮಿಕ್ಸ್, ಕಂಡೆನ್ಸರ್ ಮೈಕ್ಸ್ನ ಯೂಸ್ ಮಾಡ್ಬೋದಿತ್ತು. H4, H6 ಅಲ್ಲಿ ನಿಮಗೆ ಈ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಫಾರ್ H1 ದಿಸ್ ಇಸ್ ಬೆಸ್ಟ್ ದೇ ಕ್ಯಾನ್ ಡೂ. ಆಲ್ಸೋ ನೀವು ಮ್ಯೂಸಿಕಲ್ ಕಾನ್ಸರ್ಟ್ನ ಮಾಡ್ತಿದ್ರೆ ಅಥವಾ ಪಾಡ್ಕಾಸ್ಟ್ ಮಾಡ್ತಿದ್ರೆ ಮಿಕ್ಸರ್ ಔಟ್ನ ಇದಕ್ಕೆ ಕನೆಕ್ಟ್ ಮಾಡಿ ಸ್ಟೀರಿಯೋ ರೆಕಾರ್ಡ್ ಕೂಡ ಮಾಡ್ಬೋದು. ಮತ್ತು ಲೈನ್ ಔಟ್ನ ಮೂಲಕ ನಿಮ್ಮ ಕ್ಯಾಮ್ರಾಗೆ ನೀವು ಆಡಿಯೋನ ಡೈರೆಕ್ಟಾಗಿ ಫೀಡ್ ಕೂಡ ಮಾಡ್ಬೋದು. ಇನ್ನೊಂದು ವಿಷಯ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇಷ್ಟು ಚೆನ್ನಾಗಿರೋ ಮೈಕ್ನ ನೀವು USB ಮೈಕ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಸಿಸ್ಟಮ್ ಇದ್ದು ಅದರಲ್ಲಿ ಸಾಫ್ಟ್ವೇರ್ ಇದ್ದರೆ ಇದನ್ನು ಜಸ್ಟ್ ಮೈಕ ಕೂಡ ಯೂಸ್ ಮಾಡ್ಬೋದು. ನೀವು USB ಕೇಬಲ್ನ ಕನೆಕ್ಟ್ ಮಾಡ್ತಿದ್ದಂಗೆ ಒಂದು ಆಪ್ಷನ್ ಬರುತ್ತೆ,
ಮ್ಯಾಕ್, PC ಆರ್ ಮೊಬೈಲ್ ಡಿವೈಸ್ ಅಂತ. ಸೊ ನೀವು ಇದನ್ನು ಕನೆಕ್ಟ್ ಮಾಡಿ ನಿಮ್ಮ ಸಿಸ್ಟಮ್ ಅಥವಾ ಫೋನಲ್ಲಿರುವಂಥ ಅಪ್ಲಿಕೇಶನ್ಸಲ್ಲಿ ಈ ಮೈಕ್ನ ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಈಗ ನಾನು ಇದನ್ನು ನನ್ನ ಮ್ಯಾಕಿಗೆ ಕನೆಕ್ಟ್ ಮಾಡಿದ್ದೀನಿ, ಲಾಜಿಕ್ ಪ್ರೋಲಿ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮಗೆ ಅಲ್ಲೂ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೈಮಲ್ಟೇನಿಯಸ್ಲಿ ಇಲ್ಲೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. SD ಕಾರ್ಡಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಒಂದು ಬ್ಯಾಕಪ್ ಕೂಡ ಅಂತ ಹೇಳ್ಬೋದು ಇದು. ಈಗ ಒಂದು ಇಂಪಾರ್ಟೆಂಟ್ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. 32 ಬಿಟ್ ಫ್ಲೋಟ್ ಆಡಿಯೋ. ಇದನ್ನ ನಿಮ್ಗೆ ಇಲ್ಲಿ ನೋಡಿದ್ರೆ ಮೇನ್ ಡಿಸೈನಲ್ಲೇ ಮುಂದೆ ಕೊಟ್ಬಿಟ್ಟಿದ್ದಾರೆ. 32 ಬಿಟ್ ಫ್ಲೋಟ್ ಆಡಿಯೋ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಡಿಸ್ಟಾರ್ಷನ್ ಅಥವಾ ಕ್ಲಿಪ್ ಆಗೋದಿಲ್ಲ. ನಿಮಗೆ ಇದೊಂಥರ ಫ್ಯೂಚರ್ ಪ್ರೂಫ್ ಅಂತ ಹೇಳ್ಬೋದು. ನೀವು ನಿಮ್ಮ ರೆಕಾರ್ಡಿಂಗ್ ಟೈಮಲ್ಲಿ ತುಂಬ ಜೋರಾಗಿ ಲೌಡ್ ಆಗಿ ಮಾತಾಡ್ತಾ ಇದ್ರೆ ಅಥವಾ ವಿಸ್ಪರಿಂಗ್ ಸೌಂಡಲ್ಲಿ ತುಂಬ ಮೆಲ್ಲಗೆ ಮಾತಾಡ್ತಾ ಇದ್ರೆ ನೀವು ಇದನ್ನ ಪೋಸ್ಟಲ್ಲಿ ಫಿಕ್ಸ್ ಮಾಡ್ಬೋದು. ಅರ್ಥ ಆಗಲಿಲ್ಲ ಅಂದರೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಒಂದು ವಾಯ್ಸ್ನ ರೆಕಾರ್ಡ್ ಮಾಡ್ತೀನಿ, ತುಂಬ ಲೌಡಾಗಿ ರೆಕಾರ್ಡ್ ಮಾಡ್ತೀನಿ. ಹಾಯ್, ದಿಸ್ ಇಸ್ ಕಂಟ್ರೋಲ್ ವಿ. ಇನ್ನೊಂದು ಸಾಫ್ಟ್ ಆಗಿರೋ ವಾಯ್ಸ್ನ ರೆಕಾರ್ಡ್ ಮಾಡ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಈ ರೆಕಾರ್ಡ್ ಆಗಿರೋ ವಾಯ್ಸ್ನ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಇದರ SD ಕಾರ್ಡಿಂದ ಅಥವಾ USB ಇಂದ ಅಂತ ಅನ್ಕೊಳ್ಳಿ. ನೀವು ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಆಡಿಯೋ ಫೈಲ್ಸ್ನ ವೇವ್ ಫಾರ್ಮ್ಸ್ ನಿಮಗೆ ಕಾಣೋಕ್ಕೆ ಸಿಗುತ್ತೆ. ಲೌಡ್ ಆಗಿರೋ ಪಾರ್ಟಲ್ಲಿ ನಿಮ್ಮ ಆಡಿಯೋ ವೇವ್ ಫಾರ್ಮ್ಸ್ ಕ್ಲಿಪ್ ಆಗಿರೋ ಥರ ಕಾಣುತ್ತೆ ಅಷ್ಟೇ. ನೀವು ಗೈನ್ನ ರೆಡ್ಯೂಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಕ್ಲಿಪ್ನ ನೋಡೋದಕ್ಕೆ ಸಿಗುತ್ತೆ. ಅದೇ ಥರ ಲೋ ಆಗಿ ರೆಕಾರ್ಡ್ ಮಾಡಿರುವಂಥ ಪಾರ್ಟ್ನ ನೀವು ಬೂಸ್ಟ್ ಮಾಡಿದ್ರೆ ನಿಮಗೆ ನಾಯ್ಸ್ ಫ್ರೀ ಆಗಿ ಒಂದೇ ಲೆವೆಲಲ್ಲಿ ಕೇಳಿಸುತ್ತೆ. ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಕ್ಲಿಪ್ ಆಗಿರೋ ಆಡಿಯೋನ ರಿಕವರ್ ಮಾಡ್ಬೋದು, ಲೋ ಆಗಿರೋ ಆಡಿಯೋನ ಬೂಸ್ಟ್ ಮಾಡ್ಬೋದು ಈಸಿಯಾಗಿ. ಸೊ ಈ 32 ಬಿಟ್ ಫ್ಲೋಟ್ ಆಡಿಯೋಯಿಂದ ನಿಮಗೆ ಎಕ್ಸ್ಟ್ರಾ ಡೈನಮಿಕ್ ರೇಂಜ್ ಸಿಗುತ್ತೆ ಅಂತ ಹೇಳ್ಬೋದು. 16 ಬಿಟ್ ಇದ್ರೆ -96 dB ರೇಂಜ್ವರೆಗೂ ರೆಕಾರ್ಡ್ ಮಾಡ್ಬೋದು. 24 ಬಿಟ್ ಇದ್ರೆ -144 dB ರೇಂಜ್ವರೆಗೂ ರೆಕಾರ್ಡ್ ಮಾಡೋದು. 32 ಬಿಟ್ ಫ್ಲೋಟ್ ಇದ್ರೆ ಆಲ್ಮೋಸ್ಟ್ -1500 dB ರೇಂಜ್ವರೆಗೂ ರೆಕಾರ್ಡ್ ಮಾಡೋದು. ದಟ್ ಈಸ್ ಆಲ್ಮೋಸ್ಟ್ ಅನ್ಲಿಮಿಟೆಡ್ ಅಂತಾನೆ ಹೇಳ್ಬೋದು. ಬಟ್ ಪ್ಲೀಸ್ ನೋಟ್, 32 ಬಿಟ್ ಫ್ಲೋಟ್ ಇರೋದ್ರಿಂದ ಟೆಕ್ನಿಕಲಿ ಯಾವುದೇ ಆಡಿಯೋ ಕ್ಲಿಪ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನಿಮಗೆ ಕ್ರೇಜಿ ಪಾಪ್ ಸೌಂಡ್ ಅಥವಾ ವಿಂಡ್ ಸೌಂಡ್ ಇದ್ರೆ ಅದು ಡಿಸ್ಟರ್ಬೆನ್ಸ್ ಥರ ಕೇಳಿಸುತ್ತೆ. ಟ್ರೈ ಟು ಅವಾಯ್ಡ್ ದ್ಯಾಟ್. ಮೊದಲು ಪ್ರೋಸ್ ಬಗ್ಗೆ ತಿಳ್ಕೊಳ್ಳೋಣ. 32 ಬಿಟ್ ಫ್ಲೋಟ್ ಆಡಿಯೋ, ನೋ ಕ್ಲಿಪ್ಪಿಂಗ್, ನೋ ವರೀಸ್, ಮತ್ತೆ ಕಾಂಪ್ಯಾಕ್ಟ್ ಮತ್ತೆ ಲೈಟ್ ವೆಯ್ಟ್, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡೋದು ಈಸಿಯಾಗಿ. ಆಡಿಯೋ ರೆಕಾರ್ಡರ್ ಆಗಿ ಕೂಡ ಯೂಸ್ ಮಾಡ್ಬೋದು, USB ಮೈಕ್ ಕೂಡ ಯೂಸ್ ಮಾಡ್ಬೋದು. ಸೂಪರ್ ಕಾಂಬೋ. ಮೆಮೊರಿ ಬಗ್ಗೆ ಯೋಚನೆ ಇಲ್ಲ, SD ಕಾರ್ಡ್ ಸಪೋರ್ಟ್ ಮಾಡುತ್ತೆ ಅಪ್ ಟು 1 TB ವರೆಗೂ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಷ್ಟೆಲ್ಲ ಫೀಚರ್ಸ್ಗಳು ಅಫೋರ್ಡಬಲ್ ರೇಂಜಲ್ಲಿದೆ. ನಾನು ತಗೊಂಡಿದ್ದು 8,925 ರೂಪೀಸಿಗೆ. ನೀವೊಬ್ರು ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಅಥವಾ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿದ್ರೆ ಒಂದು ಒಳ್ಳೆ ಮೈಕ್ ಅಥವಾ ಆಡಿಯೋ ಇಂಟರ್ಫೇಸ್ನ ತಗೋಬೇಕು ಅಂತಿದ್ರೆ ಈ ಪ್ರೈಸ್ ಪಾಯಿಂಟಲ್ಲೇ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ನಾನು ಈ ಆಡಿಯೋ ರೆಕಾರ್ಡರ್ನ ಎಲ್ಲ ಕಡೆ ಯೂಸ್ ಮಾಡ್ತೀನಿ. ನನ್ನ ಯೂಕುಲೆಲೆ ರೆಕಾರ್ಡ್ ಮಾಡೋದಕ್ಕೆ ಅಥವಾ ಗಿಟಾರ್ ರೆಕಾರ್ಡ್ ಮಾಡೋದಕ್ಕೆ, ವೋಕಲ್ಸ್ ಕೂಡ ರೆಕಾರ್ಡ್ ಮಾಡೋದು. ನನ್ನ ಯೂಟ್ಯೂಬ್ ಮಾಡೋದಕ್ಕೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಅಫ್ಕೋರ್ಸ್ ಔಟ್ಡೋರಿಗೆ ಅಂತ ಬಂದರೆ ಫಾಲಿಸ್ ರೆಕಾರ್ಡ್ ಮಾಡೋದಕ್ಕೆ, ಫೀಲ್ಡ್ ರೆಕಾರ್ಡಿಂಗ್ ಕೂಡ ಯೂಸ್ ಮಾಡ್ತೀನಿ. ಕಾನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಪ್ಲಾಸ್ಟಿಕ್ ಬಾಡಿ, ಇದರಿಂದ ಹ್ಯಾಂಡ್ಲಿಂಗ್ ನಾಯ್ಸ್ ಈಸಿಯಾಗಿ ಬರುತ್ತೆ. ಅದಕ್ಕೆ ಏನೇನು ಮಾಡಬೇಕು ಅಂತ ಇದಕ್ಕೂ ಮುಂಚೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದೊಂದು ವಿಷಯ. ಮತ್ತು XLR ಇನ್ಪುಟ್ ಇಲ್ಲ. ಅಫ್ಕೋರ್ಸ್ ಈ ಪ್ರೈಸ್ ಪಾಯಿಂಟಿಗೆ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಪಾಪ್ಸ್ ಮತ್ತು ಪ್ಲಾಸಿವ್ಸ್ ಬರುತ್ತೆ ಅಂತ ಹೇಳಿದೆ. ಸೊ ಪಾಪ್ ಫಿಲ್ಟರ್ನ ಯೂಸ್ ಮಾಡೋದ್ರಿಂದ ಅದನ್ನ ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಯಾವುದು ಮೇಜರ್ ಪ್ರಾಬ್ಲಮ್ಸ್ ಅಂತ ಇಲ್ಲ. ಹೊಸ ಫಾರ್ಮ್ವೇರ್ ಅಪ್ಡೇಟ್ ಕೂಡ ಬಂದಿದೆ. ಇದರಲ್ಲಿ ನೀವು MP3 ರೆಕಾರ್ಡಿಂಗ್ ಮಾಡ್ಬೋದು, ಗೇನ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಆಲ್ಸೋ AI ನಾಯ್ಸ್ ಡಿಟೆಕ್ಷನ್ ಕೂಡ ಇದರಲ್ಲಿದೆ. ಮತ್ತಿದು ಯಾವ್ಯಾವ ಥರ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇಫ್ ಯು ಆರ್ ಅ ಪಾಡ್ಕಾಸ್ಟರ್ ಅಥವಾ ಸ್ಟೋರಿ ಟೆಲರ್, ನೀವು ಇದನ್ನ ಯೂಸ್ ಮಾಡ್ಬೋದು. ಇಂಟರ್ವ್ಯೂಗಳನ್ನ ಈಸಿಯಾಗಿ ರೆಕಾರ್ಡ್ ಮಾಡ್ಬೋದು. ಇಫ್ ಯು ಆರ್ ಎ ಮ್ಯೂಸಿಷಿಯನ್ ಜಸ್ಟ್ ಲೈಕ್ ಮೀ, ಇದು ಖಂಡಿತ ಯೂಸ್ ಆಗುತ್ತೆ. ನಾನು ನನ್ನ ಸ್ಯಾಂಪಲ್ಸ್ನ ರೆಕಾರ್ಡ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ವೆನ್ ಐಮ್ ಜಾಮಿಂಗ್, ರೆಕಾರ್ಡ್ ಮಾಡಿದ್ನ ಪ್ಲೇಬ್ಯಾಕ್ ಮಾಡೋದಕ್ಕೆ ಪ್ಲೇಬ್ಯಾಕ್ ಸ್ಪೀಡ್ ಸೆಟ್ಟಿಂಗ್ ಕೂಡ ಇದೆ. ನೀವು ಓವರ್ ಡೆಪ್ಸ್ ಕೂಡ ರೆಕಾರ್ಡ್ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ಅಥವಾ ಸಾಂಗ್ ರೈಟ್ ಮಾಡೋದಕ್ಕೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಆಲ್ಸೋ ಮ್ಯೂಸಿಕ್ ಪ್ರೊಡಕ್ಷನ್ ಅಲ್ಲಿ ಇದನ್ನ ರೆಕಾರ್ಡಿಂಗ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಯುಕುಲೆಲೆ, ಗಿಟಾರ್ ಎಲ್ಲ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಎಸ್ಪೆಷಲಿ ಇನ್ ಸ್ಟೀರಿಯೋ ಮೋಡ್. ನಿಮಗೆ ಫ್ರೆಟ್ ನಾಯ್ಸ್ ಕೂಡ ಕ್ಲೀನಾಗಿ ಕ್ಯಾಪ್ಚರ್ ಆಗುತ್ತೆ. ಅಥವಾ ನೀವು ಫಿಲ್ಮ್ ಮೇಕರ್ ಅಥವಾ ಯೂಟ್ಯೂಬರ್ ಆಗಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆನ್ ಲೊಕೇಶನ್ ಸೌಂಡ್ಸ್ ಅಥವಾ ಫಾಲೀಸ್, ಆಂಬಿಯನ್ ಸೌಂಡ್ನ ರೆಕಾರ್ಡ್ ಮಾಡೋದಕ್ಕೆ, ಮತ್ತೆ ನೀವು ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಬೂಮ್ ಮೈಕ್ ಕೂಡ ಯೂಸ್ ಮಾಡ್ಬೋದು. ಸೊ ಫೈನಲ್ ವರ್ಡಿಕ್ಟ್, Zoom H1 ಎಸೆನ್ಷಿಯಲ್ ನಿಮ್ಮ ಲೈಫ್ನ ಸಿಂಪಲ್ ಮಾಡುತ್ತೆ. ಅಫ್ಕೋರ್ಸ್ ನಿಮಗೆ ಗೊತ್ತು, ಈಗಿನ ಕಾಲದಲ್ಲಿ ಗುಡ್ ಕಾಂಟೆಂಟ್ ಕ್ರಿಯೇಷನ್ ಇಸ್ ಜಸ್ಟ್ ನಾಟ್ ಅಬೌಟ್ ದ ವಿಡಿಯೋ, ಆಡಿಯೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನಿಮ್ಗೆ ಇದು ಯೂಸ್ಫುಲ್ ಅಂತ ಅನ್ಸಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ, ಬೈ ಮಾಡಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಫಿಲಿಯೇಟೆಡ್ ಲಿಂಕ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಅಫ್ಕೋರ್ಸ್ ಚಾನಲ್ಗೆ ಸಪೋರ್ಟ್ ಸಿಗುತ್ತೆ. ಇದ್ರ ಬಗ್ಗೆ ಯಾವುದೇ ಕ್ವಶನ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಆಲ್ಸೋ ನೆಕ್ಸ್ಟ್ ಯಾವ್ದನ್ನ ರಿವ್ಯೂ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ತಿಳಿಸಿ. ಮೈ ನೆಕ್ಸ್ಟ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್. ಇದೇ ರೆಕಾರ್ಡರ್ನ ಯೂಸ್ ಮಾಡಿ ನಾನು ಬ್ಯಾಂಗ್ಳೂರ್ನ ಪ್ರತಿ ಒಂದು ಐಕಾನಿಕ್ ಸೌಂಡ್ಸ್ನ ರೆಕಾರ್ಡ್ ಮಾಡ್ತೀನಿ. KR ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ವರೆಗೂ, ಶಿವಾಜಿನಗರ್ ಇಂದ ಲಾಲ್ಬಾಗ್ ವರೆಗೂ, ಮೆಟ್ರೋ ಇಂದ BMTC ವರೆಗೂ, ಐಕಾನಿಕ್ ಹೋಟೆಲ್ಸ್ ಇಂದ ಹಿಡಿದು ಬೆಂಗಳೂರು ಸಿಟಿಯ ಆಂಬಿಯನ್ಸ್ ವರೆಗೂ ಪ್ರತಿಯೊಂದನ್ನು ನಾನು ರೆಕಾರ್ಡ್ ಮಾಡ್ತೀನಿ. ಈ ಇಡೀ ಸೌಂಡ್ ಪ್ಯಾಕ್ನ ನಾನು ನಿಮಗೆ ಫ್ರೀ ಆಗಿ ಕೊಡ್ತೀನಿ. ನೀವು ನಿಮ್ಮ ಕಾಂಟೆಂಟ್ ಅಲ್ಲಿ, ಆಡಿಯೋ ಪ್ರೊಡಕ್ಷನ್ ಅಲ್ಲಿ, ವಿಡಿಯೋ ಪ್ರೊಡಕ್ಷನ್ ಅಲ್ಲಿ, ಮ್ಯೂಸಿಕ್ ಅಲ್ಲಿ ಇದನ್ನ ಯೂಸ್ ಮಾಡ್ಬೋದು ಫ್ರೀ ಆಗಿ. ಬೆಂಗಳೂರು ಓನ್ ಸೌಂಡ್ ಲೈಬ್ರರಿ. ಮತ್ತೆ ವೆರಿ ಇಂಟ್ರೆಸ್ಟಿಂಗ್, ಇದೇ ಬ್ಯಾಂಗ್ಳೂರ್ ಸೌಂಡ್ಸ್ ನ ಯೂಸ್ ಮಾಡಿ ನಾನೊಂದು ಸಾಂಗ್ ನ ಕಂಪೋಸ್ ಮಾಡಿ ಮ್ಯೂಸಿಕ್ ಟ್ರ್ಯಾಕ್ ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಅಂಡ್ ಫೈನಲಿ ಇದೇ Zoom H1 ಎಸೆನ್ಷಿಯಲ್ ನ ಯೂಸ್ ಮಾಡಿ ಸೌಂಡ್ ಡಿಸೈನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ನಾನು ಕ್ರಿಯೇಟ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ಇಲ್ಲಿ ನೀವು ನೋಡ್ಬೋದು, ಯಾರು ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ದಿಸ್ ಇಸ್ ಕಂಟ್ರೋಲ್ ವಿ ಸೈನಿಂಗ್ ಆಫ್. ಮತ್ತೆ ಸಿಗೋಣ.